ಉತ್ಸವದ ಅಂಗವಾಗಿ ನಂಜನಗೂಡು ಯುವ ಬ್ರಿಗೇಡ್ ಮತ್ತು ಸಿಟಿಜನ್ ಸಮೂಹದ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಚದುರಂಗ ಸ್ಪರ್ಧೆಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಚಾಲನೆ ನೀಡಿದ್ದಾರೆ. ಪಟ್ಟಣದ ಪ್ರತಿಷ್ಠಿತ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸುಮಾರು 250 ಸ್ಪರ್ಧಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ಗರಳಪುರಿ ಉತ್ಸವವು ಸ್ಥಳೀಯ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಉದ್ದೇಶವನ್ನ ಹೊಂದಿದೆ ಎಂದರು. ಈ ತಿಂಗಳಿನಲ್ಲಿ 9 ದಿನಗಳ ಕಾಲ ನಡೆಯಲಿರುವ ಉತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರಂತೆ ಮುಂಜಾನೆ ನಂಜುಂಡೇಶ್ವರ ಸನ್ನಿಧಿಯಲ್ಲಿ ಯೋಗ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಇದರಲ್ಲಿ 100 ಮಂದಿ ಯೋಗಪಟುಗಳು ಭಾಗವಹಿಸಿದ್ದರು ಎಂದು ವಿವರಿಸಿದರು. ಚದುರಂಗ ಕೇವಲ ಬುದ್ಧಿ ಮತ್ತು ಕೌಶಲ್ಯದ ಆಟ ಮಾತ್ರವಲ್ಲ, ಇದು ಜ್ಞಾನಕ್ಕೆ ಹೆಚ್ಚಿನ ಒತ್ತು ನೀಡುವ ಒಂದು ಅದ್ಭುತ ಕ್ರೀಡೆಯಾಗಿದೆ ಎಂದು ಶಾಸಕರು ಅಭಿಪ್ರಾಯಪಟ್ಟಿದ್ದಾರೆ. ಸ್ಪರ್ಧಿಗಳು ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ನಂತರ ಅವರು ಸ್ಪರ್ಧಾ ಕಣದಲ್ಲಿ ನಡೆದ ಚದುರಂಗ ಆಟವನ್ನ ವೀಕ್ಷಿಸಿ ಕ್ರೀಡಾ ಸ್ಫೂರ್ತಿ ತುಂಬಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನೂರ್ ಮೊಹಮ್ಮದ್ ಅಲಿ, ನಗರಸಭೆ ಸದಸ್ಯ ರವಿ ಶಶಿಧರ್, ಸಿಎಂ ಶಂಕರ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಯುವ ಬ್ರಿಗೇಡ್ ಮತ್ತು ಸಿಟಿಜನ್ ಸಮೂಹದವರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು. ಅವರ ಇಡೀ ತಂಡಕ್ಕೆ ವಿಶೇಷವಾಗಿ ನನ್ನ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ನನ್ನ ಜೊತೆ ಮಾತನಾಡೋದ್ರಿಂದ ಇವತ್ತು ತಾವೆಲ್ಲರೂ ಕೂಡ ಗೊತ್ತಿದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ. ನಮ್ಮ ಏನು ದೊಡ್ಡ ಜಾತ್ರೆ ಇದೆ, ದೊಡ್ಡ ಜಾತ್ರೆಯ ಅಂಗವಾಗಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಇವತ್ತು ನಮ್ಮ ನಂಜನಗೂಡಿನಲ್ಲಿ ತೋಟದಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಅದರ ಪ್ರಯುಕ್ತ ಇವತ್ತು ಚದುರಂಗದ ಸ್ಪರ್ಧೆ ಕೂಡ ಒಂದು ಭಾಗವಾಗಿ ಇವತ್ತು ಇಲ್ಲಿ ಸಿಟಿಜನ್ ಸಂಸ್ಥೆಯಲ್ಲಿ ಇವತ್ತು ನಡೀತಾ ಇದೆ. ಜೊತೆಗೆ ಇವತ್ತಿನ ದಿವಸ ಬೆಳಗಿನ ಜಾವ ಸುಮಾರು 6 ಗಂಟೆಗೆ ಆರೋಗ್ಯ ಯೋಗ ಜಾಗೃತಿ ಕಾರ್ಯಕ್ರಮ ಕೂಡ ನಮ್ಮ ದೇವಸ್ಥಾನದ ಆವರಣದಲ್ಲಿ ನಡೀತು. ಈಗ ಚದುರಂಗ ಸ್ಪರ್ಧೆಯನ್ನು ನಾವು ಶ್ರೇಷ್ಠ ಕೊಟ್ಟಿದ್ದೇವೆ. ಮತ್ತೆ ಇವತ್ತಿನ ದಿವಸ 11 ಗಂಟೆಗೆ ಜನಪದ ಪೀಡಬ್ಲ್ಯೂಡಿ ಹಳ್ಳಿಯಲ್ಲಿ ಚಿತ್ರಕಲಾ ಸ್ಪರ್ಧೆ ಕೂಡ ಇವತ್ತು ಇಲ್ಲ ಅಂತದೆ. ಅದರಿಂದ ಇನ್ನೂ ಅನೇಕ ಕಾರ್ಯಕ್ರಮಗಳು ಸುಮಾರು 20-30 ತಾರೀಕುವರೆಗೂ ಕೂಡ ನಿರಂತರವಾಗಿ ನಡೆಯಲಿದೆ. ದಯಮಾಡಿ ತಾವೆಲ್ಲರೂ ಕೂಡ ಎಲ್ಲಾ ಕಾರ್ಯಕ್ರಮಗಳು ಬಂದು ಭಾಗವಹಿಸಬೇಕಾಗಿ ಗೌರವವಾಗಿ ತಮ್ಮ ವಿನಂತಿಯನ್ನು ಮಾಡಲಿಕ್ಕೆ ಶ್ರಮಪಟ್ಟು ಕೆಲಸ ಮಾಡುತ್ತಿರುವಂತಹ ನಮ್ಮ